ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ತುತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ತುತಿಗಳಲ್ಲಿ ಸಲುಹಿಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಸಲುಹಿಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ಯೋಗ್ಯನು ಮಹಾಯೋಗ್ಯನು, ಯಜ್ಞದ ಕುರಿ ಮಾರಿಯೇ ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ನೀನೇ ಯೋಗ್ಯನು ಮಹಾಯೋಗ್ಯನು, ಯಜ್ಞದ ಕುರಿ ಮಾರಿಯೇ ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ಶುದ್ಧನು ನೀನೊಬ್ಬನೇ. ನೀನೇ ಯೋಗ್ಯನು ಮಹಾಯೋಗ್ಯನು, ಯಜ್ಞದ ಕುರಿ ಮಾರಿಯೇ ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ಶುದ್ಧನು ನೀನೊಬ್ಬನೇ. ಯೆಹೋವಾ ನೀನೇ ಮಾಡಿದ ಸಹಾಯ, ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವಾ ನೀನೇ ಮಾಡಿದ ಸಹಾಯ, ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ
ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಸಲುಹಿದೆಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ನಿನ್ನಯ ಸನ್ನಿಧಿಗೆ ಬರುವೆ. ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನಿನ್ನಯ ಸನ್ನಿಧಿಗೆ ಬರುವೆ. ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿ ಮಾರಿಯೇ ನೀನೇ ಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿ ಮಾರಿಯೇ ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ಶುದ್ಧನು ನೀನೊಬ್ಬನೇ. ಶುದ್ಧನು ನೀನೊಬ್ಬ. ಶುದ್ಧನು ನೀನೊಬ್ಬನೇ. ಶುದ್ಧನು ನೀನೊಬ್ಬನೇ. ಶುದ್ಧನು ನೀನೊಬ್ಬನೇ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಬೆಳಗಿನ ಜಾವ ಕರ್ತನನ್ನು ಹರಸಿ ಆತನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಆತನು ಕೃಪೆ ಕೊಟ್ಟಿರುವುದರಿಂದ ನಾವು ಈ ಸ್ಥಳದಲ್ಲಿ ನಿಲ್ಲಲು ನಮಗೆ ಸಾಧ್ಯವಾಗಿದೆ. ದೇವರ ವಾಕ್ಯವು ಹೇಳುತ್ತದೆ, ಪವಿತ್ರಾತ್ಮನ ಬಲವಿಲ್ಲದೆ ನಾವು ಸತ್ಯದ ಮಾರ್ಗದಲ್ಲಿ ನಡೆಯಲು ಸಾಧ್ಯವಿಲ್ಲವೆಂದು. ನಮಗೆ ಪವಿತ್ರಾತ್ಮನ ಬಲ ಬೇಕು. ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ವಿಷಯಗಳು ನಮ್ಮನ್ನು ಆವರಿಸಿರುವಾಗ ಈ ಪವಿತ್ರಾತ್ಮನೇ ನಮ್ಮನ್ನು ಕರ್ತನ ಕಡೆಗೆ ನಡೆಸುವಂತಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡುತ್ತೇವೆ ದೇವರ ವಾಕ್ಯದಲ್ಲಿ ಗೆರಸೇನರ ಸೀಮೆಯಲ್ಲಿ ಒಬ್ಬ ವ್ಯಕ್ತಿಯು ದೇವನಿಂದ ಪೀಡಿಸಲ್ಪಟ್ಟಿದ್ದನು. ಆ ದುಷ್ಟಾತ್ಮವು ಆತನ ನಿಯಂತ್ರಣವನ್ನು ತೆಗೆದುಕೊಂಡಿತ್ತು. ನಾವು ನೋಡುತ್ತೇವೆ ಆತನ ಮೇಲೆಯೇ ನಿಯಂತ್ರಣವಿರಲಿಲ್ಲ. ಯಾವಾಗ ಯೇಸು ಸ್ವಾಮಿಯು ಆತನನ್ನು ಸಂಧಿಸಿದನು, ಆತನು ಆ ದೆವ್ವದಿಂದ ಬಿಡಿಸಲ್ಪಟ್ಟನು. ಹಾಗೆ ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತುಕೊಂಡನು. ಯಾವಾಗ ಪವಿತ್ರ ಆತ್ಮನಿಂದ ಸ್ಪರ್ಶಿಸಲ್ಪಡುತ್ತೇವೋ ನಾವು ಆತನ ನಿಯಂತ್ರಣದಿಂದ ನಡೆಸಲ್ಪಡುತ್ತೇವೆ. ದುಷ್ಟಾತ್ಮವು
ಮನುಷ್ಯನ ನಿಯಂತ್ರಣವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳುತ್ತದೆ. ಆದರೆ ದೇವರಾತ್ಮವು ಆತನಿಗೆ ಅವನ ಮೇಲೆ ಸ್ವನಿಯಂತ್ರಣವನ್ನು ಕೊಡುವಂತಾಗಿದೆ. ಏಕೆಂದರೆ ಪವಿತ್ರಾತ್ಮನ ಗುಣಗಳಲ್ಲಿ ಸ್ವನಿಯಂತ್ರಣವು ಒಂದಾಗಿದೆ. ಹಾಲೆಲೂಯ. ನಮ್ಮ ನಾಲಿಗೆಯ ಮೇಲೆ, ನಮ್ಮ ಯೋಚನೆಗಳ ಮೇಲೆ ಆತನು ನಿಯಂತ್ರಣವನ್ನು ಕೊಡುವನಾಗಿದ್ದಾನೆ. ಹಾಲೆಲೂಯ. ಈ ದಿನ ಬೆಳಗಿನ ಜಾವ ಆ ಪವಿತ್ರ ಆತ್ಮನನ್ನು ಅರಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ಕರ್ತನಿಗಾಗಿ ಮಾತ್ರ ಜೀವಿಸಲು, ಆತನ ಇಚ್ಛೆಯಲ್ಲಿ ನಡೆದುಕೊಳ್ಳಲು ನಾವು ಪವಿತ್ರ ಆತ್ಮನ ಶಕ್ತಿಯನ್ನು ಬೇಡಿಕೊಳ್ಳುವ. ಈ ದಿನ ಬೆಳಗಿನ ಜಾವ ಪವಿತ್ರ ಆತ್ಮನ ಸಾನ್ನಿಧ್ಯದಿಂದ ನಮ್ಮನ್ನೇ ನಾವು ತುಂಬಿಸಿಕೊಳ್ಳುವ. ಕರ್ತನಿಗೆ ಮೊರೆ ಇಡುವ ಈ ಬೆಳಗಿನ ಜಾವ, ಕರ್ತನೇ ನಿನ್ನ ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸು ಸ್ವಾಮಿ. ನಿನ್ನ ಈ ಜಗದಲ್ಲಿ ಜೀವಿಸುವಾಗ ನಿನ್ನ ಬಲವು ನನಗೆ ಬೇಕು ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನಡೆಯಲು ನನಗೆ ನಿನ್ನ ಬಲವು ಬೇಕು ಸ್ವಾಮಿ ಎಂದು ಎಲ್ಲರೂ ತಮ್ಮ ಬಾಯಿಗಳನ್ನು ತೆರೆದು ಕರ್ತನಿಗಾಗಿ ಮೊರೆ ಇಡುವ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಶಬರ ಬಲ ಕಿರಿಯರ ಮಕರ ಬಲ ಕಿರಿಯರ ಸಿಕಿರಿಯರೊಬ್ಬರು ಮುಖರೊಬ್ಬರು ರುವದಲ ಬಲ ಕಿರಿಯರ ಮಕರ ಬಲ ಕಿರಿಯರ ಸಿಕಿರಿಯರೊಬ್ಬರು ಶಬರ ಬಲ ನಿನಗೆ ಎಲ್ಲರ ತಮ್ಮ ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತೋತ್ರಿಸುವ. ಈ ಬೆಳಗಿನ ಜಾವ ಆತನು ನಮಗೆ ಕೊಟ್ಟಿದ್ದಾನೆ. ನಿನ್ನೆಯ ದಿನ ನಮಗೆ ನಾವು ಬಲ್ಲವರಾಗಿದ್ದೆವು, ಈ ದಿನವನ್ನು ನೋಡುತ್ತೇವೋ ಇಲ್ಲವೆಂದು. ಆದರೆ ಕರ್ತನು ತನ್ನ ಕೃಪೆಯಿಂದ ಈ ದಿನವನ್ನು ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಆತನನ್ನು ಸ್ತುತಿಸುವ. ಜೀವದಿಂದಿರುವವರು ಮಾತ್ರ ಆತನನ್ನು ಸ್ತುತಿಸಲು ಸಾಧ್ಯವಾಗುವುದು. ಸತ್ತವರು ಯಾವತ್ತೂ ಆತನನ್ನು ಸ್ತುತಿಸಲಾಗುವುದಿಲ್ಲ. ಆದ್ದರಿಂದ ನಮ್ಮ ಬಾಯಿಗಳನ್ನು ತೆರೆದು ಆತನನ್ನು ಸ್ತುತಿಸುವಾಗ ಆತನ ನಾಮವನ್ನು ಘನಪಡಿಸುವವರಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ವಿ ವರ್ಷಿಪ್ ಯು, ವರ್ಷಿಪ್ ಯು, ವರ್ಷಿಪ್ ಯು, ವರ್ಷಿಪ್ ಯು. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರಪ್ಪ, ನೀನು ಒಳ್ಳೆಯವನು ಸ್ವಾಮಿ. ಒಳ್ಳೆಯದನ್ನೇ ಮಾಡುವನಾಗಿದ್ದೀಯ ಸ್ವಾಮಿ. ಈ ಬೆಳಗಿನ ಜಾವಪ್ಪ ನಿನ್ನ ಸನ್ನಿಧಿಯಲ್ಲಿ ನೆರೆದು ಬಂದಿದ್ದೇವೆ. ನಿಮ್ಮ ಆತ್ಮನಿಂದ ನಮ್ಮನ್ನು ತುಂಬಿಸಿ ಸ್ವಾಮಿ. ನಿಮ್ಮ ಸಾನ್ನಿಧ್ಯವು ಈ ಸ್ಥಳದಲ್ಲಿ ಹರಿಯಲಿ ಸ್ವಾಮಿ. ಹೌದು ಸ್ವಾಮಿ, ಎಲ್ಲರನ್ನು ಮುಟ್ಟುವಂತಾಗು. ನಮ್ಮ ಮನಸ್ಸನ್ನು, ಹೃದಯವನ್ನು ಬದಲಾಯಿಸು ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ವಿ ವರ್ಷಿಪ್ ಯು, ವರ್ಷಿಪ್ ಯು, ವರ್ಷಿಪ್ ಯು. ಶಬ್ರಬರ ಬಲಬ ಕಿರಿಯರ ಬಲ ಕಿರಿಯರ ಮಕರ ಬಲ ಕಿರಿಯರ ಸಿಕಿರಿಯರ ಬಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ವಿ ವರ್ಷಿಪ್ ಯು, ವರ್ಷಿಪ್ ಯು. ನಿನಗೆ ಸ್ತೋತ್ರ, ಸ್ತೋತ್ರ. ಈ ದಿನದ ಆರಾಧನೆ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸುವ. ಕರ್ತನಾದ ದೇವರೇ, ನಾವು ನಿಮ್ಮ ಸನ್ನಿಧಿಯಲ್ಲಿ ಬಂದಿದ್ದೇವೆ ಸ್ವಾಮಿ. ನಾವು ನಿಮ್ಮನ್ನು ಮರೆತರೂ ನೀವು ನಮ್ಮನ್ನು ಮರೆಯದ ದೇವರಾಗಿದ್ದೀರಾ. ಈ ಲೋಕದಲ್ಲಿ ನಾವು ಈ ಲೋಕದ ವಿಷಯಗಳಲ್ಲಿರುವಾಗ ನಿಮ್ಮ ಪವಿತ್ರಾತ್ಮನಿಂದ ನಡೆಸಲ್ಪಡುವವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಈ ಬೆಳಗಿನ ಜಾವ ನಾವು ಮರೆಯಿಡುತ್ತೇವೆ. ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು. ನಮ್ಮ ಮನಸ್ಸು, ಹೃದಯ ನಿಮ್ಮಲ್ಲಿ ಇರಲಿ ಸ್ವಾಮಿ. ನಮ್ಮನ್ನು ಈ ಬೆಳಗಿನ ಜಾವ ನಮ್ಮನ್ನು ನಡೆಸು ಸ್ವಾಮಿ. ನಿಮ್ಮ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿಸು. ಹೌದು ಸ್ವಾಮಿ, ನಿಮ್ಮ ವಾಕ್ಯವು ನಮ್ಮನ್ನು ಬದಲಾಯಿಸಲಿ. ಆ ಜೀವಕರವಾದ ವಾಕ್ಯವನ್ನು ಇವತ್ತು ನೀವು ನಮಗೆ ದಯಪಾಲಿಸು ಸ್ವಾಮಿ. ಸ್ವಭಾಪಾಲಕರನ್ನು ಆಶೀರ್ವದಿಸು ಸ್ವಾಮಿ. ನಿಮ್ಮ ವಾಕ್ಯವು ಅವರ ಮುಖಾಂತರವಾಗಿ ನಮ್ಮ ಹೃದಯಗಳನ್ನು ಬದಲಾಯಿಸಲಿ. ನಮ್ಮ ಮಕ್ಕಳನ್ನು ಆಶೀರ್ವದಿಸು. ಇಲ್ಲಿ ನೆರೆದಿರುವ ಜನರನ್ನು ಆಶೀರ್ವದಿಸು ಸ್ವಾಮಿ. ನಿಮ್ಮ ವಾಕ್ಯವೇ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿದೆ. ಹೌದು ಸ್ವಾಮಿ, ನಿಮ್ಮ ವಾಕ್ಯವು ಎಲ್ಲವನ್ನು ಬದಲಾಯಿಸುವಂತಾಗಿದೆ. ನೀವು ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದರೆಂದು ನಿಮ್ಮ ವಾಕ್ಯವು ಹೇಳುತ್ತದೆ. ಹಾಗೆ ನಿಮ್ಮ ವಾಕ್ಯವು, ಹೋದ ವಾಕ್ಯವು ತನ್ನ ಕಾರ್ಯವನ್ನು ಪೂರ್ತಿ ಮಾಡದೆ ಹಿಂದಿರುಗುವುದಿಲ್ಲ ಎಂದು ನಿಮ್ಮ ವಾಕ್ಯವು ಹೇಳುತ್ತದೆ ಸ್ವಾಮಿ. ಅದೇ ವಾಕ್ಯದಿಂದ ನಮ್ಮನ್ನು ಬದಲಾಯಿಸಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ. ಈ ಲೋಕದಲ್ಲಿ ನಿಮ್ಮ ವಾಕ್ಯದ ಪ್ರಕಾರ ಜೀವಿಸಲು, ನಡೆಯಲು ನಿಮ್ಮ ಪವಿತ್ರಾತ್ಮನ ಶಕ್ತಿಯು ನಮಗೆ ಬೇಕಾಗಿದೆ ಸ್ವಾಮಿ. ಆ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು. ಎಲ್ಲ ಘನ, ಮಾನ, ಮಹಿಮೆ ನಿಮಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ನಿಂತವರಾಗಿ ಕರ್ತನನ್ನು ಆರಾಧಿಸಲಿಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ,
ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ ಎಂಬುದಾಗಿರುವಂಥ ಈ ಹಾಡನ್ನು ಹಾಡಿ ನಾವು ಕರ್ತನಾಮವನ್ನು ಮಹಿಮೆ ಪಡಿಸೋಣ. ಆತನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ನಮಗೆ ಆನಂದದಿಂದಲೂ ಸಂತೋಷದಿಂದಲೂ ಇರುವಂತೆ ಮಾಡುವಂಥ ಒಂದು ಅನುಭವವಾಗಿದೆ. ಕರ್ತನಾಮವನ್ನು ಮಹಿಮೆ ಪಡಿಸ್ತಾ ಆತನ ಸ್ತುತಿಸಿ ಆತನನ್ನು ಆರಾಧಿಸೋಣ. ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ. ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ. ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ.
ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ, ಓ ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ, ಓ ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ಓ ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ, ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ, ನಿನ್ನ ಪ್ರಸನ್ನತೆಯ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು, ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು, ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು, ಸುಳ್ಳಾದ ನನ್ನನ್ನು
ದೇವರೇ ನಿನಗೆ ಮಹಿಮೆಯಪ್ಪ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಯೇಸುವೇ. ಹಲ್ಲೆಲೂಯಾ. ಆಮೆನ್ 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 ಆಮೆನ್. ಆತ ನಮಗೆ ಆಶ್ರಯವಾಗಿದ್ದಾನೆ. ಆತ ನಮ್ಮ ಸಹಾಯಕ್ಕೂ ನಮಗೆ ಆಧಾರ. ಆಮೇಲೆ ಆತನಿಂದ ಆಗದಿರುವ ಕಾರ್ಯ ಒಂದು ಇಲ್ಲ. ಆತನಿಂದ ಎಲ್ಲ ಸಾಧ್ಯವಾಗಿದೆ. ಈ ರೀತಿಯಾಗಿ ಹಾಡಿ ಕರ್ತನಾಮನ ಮಹಿಮೆಪಡಿಸಿ ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ ನಿಮಗೆ ಆರಾಧನೆ ಎಂಬುದಾಗಿರುವಂತೆ ಹಾಡು ಹಾಡಿ ಕರ್ತನಾಮನ ಮಹಿಮೆಪಡಿಸಿ. ಹಲ್ಲೆಲೂಯಾ.
ತಂದರೆ ಆರಾಧನೆ 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 ನಿಮಗೆ ಆರಾಧನೆ ಸ್ವಾಮಿ, ನಿಮಗೆ ಆರಾಧನೆ ಅಪ್ಪ ಯೇಸುವೇ, ನಿಮಗೆ ಮಹಿಮೆ ಸ್ವಾಮಿ. ಓ ನಿಮಗೆ ಆರಾಧನೆ ಕರ್ತನೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಅಪ್ಪ. ಹುರಬರಬರ ಗಗನೇರಿ ಆದರದರ ಗಗನೇ. ಓ ನಿಮಗೆ ಆರಾಧನೆ ಅಪ್ಪ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ಸರಿಯಾದ ದೇವರೇ ನಿಮಗೆ ಮಹಿಮೆಯಪ್ಪ. ಹಾಲೆಲೂಯಾ ಹಾಲೆಲೂಯಾ. ನಿಮಗೆ ಆರಾಧನೆ ಆರಾಧನೆ ಸ್ವಾಮಿ. ಹಾಲೆಲೂಯಾ. ಈ ಬಾಬಾ ಮನಗತನೆ ಯಾದರ ಸದರ ಗಗನೆ. ಹಾಲೆಲೂಯಾ. ನಿಮ್ಮಿಂದೆಲ್ಲ ಸಾಧ್ಯ ಕರ್ತನೆ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ನಿನಗೆ ಮಹಿಮೆ ನಿನಗೆ ಮಹಿಮೆ ನಿನಗೆ ಮಹಿಮೆ ನಿನಗೆ ಮಹಿಮೆ ನಿನಗೆ ಮಹಿಮೆ. ಅಪ್ಪ ತಂದೆ ನಿನಗೆ ಸ್ತೋತ್ರಪ್ಪ 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 ಸ್ತೋತ್ರಪ್ಪ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ. ಹಾಲೆಲೂಯಾ ಹಾಲೆಲೂಯಾ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನಿನ್ನನ್ನು ನಂಬಿದ್ದೇವೆ ಸ್ವಾಮಿ. ಅಪ್ಪ ನಿನ್ನ ಕೃಪೆಯನ್ನು ಆಮೇಲೆ ನಮ್ಮ ಮೇಲೆ ಕರ್ತನೆ ಸ್ವಾಮಿ ಸುರಿಸುವ ದೇವರು ನೀನಾಗಿದ್ರೆ ಕರ್ತನೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಯೇಸುವಿನ ನಾಮದಲ್ಲಿ ಕರ್ತನೇ ನಿನಗೆ ಸ್ತೋತ್ರ ಅಪ್ಪ. ಕರ್ತನೇ ನಿನ್ನ ನಂಬಿ ಬಂದವರ ಕರ್ತನೆ ನಿನ್ನ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆ ನೀಡಿದವರ ಉನ್ನತಕ್ಕೇರಿಸಿದೆ ಸ್ವಾಮಿ. ನಿನಗೆ ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ. ಹಾಲೆಲೂಯಾ. ಓ ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ
ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ತುಂಬಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ತುಂಬಿದ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತನಿ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ ನನಗೆ. ಕ್ರಿಸ್ತನಿ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ಕ್ರಿಸ್ತನಿ ರಕ್ತದಿಂದ ಮಗನಾಗಿ ಆರಿಸಿದೆ. ಕ್ರಿಸ್ತನಿ ರಕ್ತದಿಂದ ನನ್ನ ಮಗನಾಗಿ ತೆಗೆದುಕೊಂಡೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂಬ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂಬ ಓ ಮಾಡಿದೆ. ಪಾತಾಳ ಗೆದ್ದವನೇ ನನಗಾಗಿ ಬರುವವನೇ.
ಅತಿಶಯವಾದ ಕಾರ್ಯಗಳಿಗಾಗಿ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನ್ನ ಜೀವಿತದಲ್ಲಿ ನೀನು ಮಾಡಿರುವ ಸಕಲ ಉಪಕಾರಗಳಿಗಾಗಿ ಸ್ತೋತ್ರ. ಇನ್ನು ಮುಂದೆ ಮಾಡುತ್ತಿರುವ ಎಲ್ಲ ಮಹಿಮೆಯಾದ ಮಹತ್ವವಾದ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಸ್ತೋತ್ರ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಹೊಸ ಕಾರ್ಯ ಮಾಡಿರುವೆ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಯೇಸುವಿನ ನಾಮದಲ್ಲಿ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜನಿ ಮಾಡಿದ ಉಪಕಾರವ ಎಂದೆಂದು ಸ್ಮರಿಸುವೆನು. ರಾಜನಿ ಮಾಡಿದ ಉಪಕಾರವ ಎಂದೆಂದು ಸ್ಮರಿಸುವೆನು. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಸಾನ್ನಿಧ್ಯದೊಂದಿಗೆ ಆರಾಧನೆ ನಿಮಗೆ. ಬಲವಾಗಿ ಆತನ ಆರಾಧನೆ
ಕೃಪೆಯನ್ನು ನೀಡಿರುವೆ ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ ಯೇಸು ರಾಜನ ಪರವಾದೆ ಯಾವುದಕ್ಕೂ ಭಯಪಡೆನು ಯೇಸು ರಾಜನ ಪರವಾದೆ ಯಾವುದಕ್ಕೂ ಭಯಪಡೆನು ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ Hallelujah. ಆರಾಧನೆ ನಿಮಗೆ 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 ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನೀನು ಚಲಿಸುವುದಕ್ಕಾಗಿ ಸ್ತೋತ್ರ. ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ. ನಾವೆಲ್ಲ ಕರಗಳನ್ನು ತಾಟುತ್ತಾ ಓ ಶದರ ಬರಗತ್ತನೆ ಬಲವಾಗಿ ಕರಗಳನ್ನು ತಾಟಿ ಓ ಸರ್ವಶ್ರೇಷ್ಠನಾದ ದೇವರಾತನನ್ನು ನಂಬಿ ಆಮೇಲೆ ಹೋಗುವ ಜನರ ಜೀವಿತದಲ್ಲಿ ಮಹಿಮೆಯಾದ ಮಹತ್ವವಾದ ಕಾರ್ಯಗಳನ್ನು ಮಾಡುವ ದೇವರಾತನು ಎಂದಿಗೂ ಕೈ ಬಿಡದೆ ಕೈ ಹಿಡಿದು ನಡೆಸುವ ದೇವರು. ಈ ಲೋಕದ ಅನೇಕ ಅನುಭವಗಳು ನಮ್ಮನ್ನು ತೊರೆದು ಬಿಡುವಾಗ ನಮ್ಮೊಂದಿಗಿದ್ದು ನಮ್ಮನ್ನು ಬಲಪಡಿಸಿ ಓ ನಮ್ಮನ್ನು ನಡೆಸುವ ದೇವರಾತನು. We glory, hallelujah, we praise you, Lord, hallelujah. ನಿನ್ನ ನಾಮವನ್ನು ನಾವು ಘನಪಡಿಸುತ್ತೇವಪ್ಪ, ನಿನ್ನ ನಾಮವನ್ನು ಕೊಂಡಾಡುತ್ತೇವೆ ಸ್ವಾಮಿ. ಓ ನಿನ್ನ ಪ್ರಸನ್ನತೆಯ ಅನುಭವಕ್ಕಾಗಿ ಸ್ತೋತ್ರ ಅಪ್ಪ ಯೇಸುವೇ. ಓ ನಿನ್ನ ಮಹಿಮೆಯ ಕರಗಳಿಗಾಗಿ ಸ್ತೋತ್ರ, ನಿನ್ನ ಮಹಿಮೆಯ ಕರಗಳಿಗಾಗಿ ಸ್ತೋತ್ರ ಅಪ್ಪ ಯೇಸುವೇ. ಓ ರಾಮನಗತನೆ ಯಾದನ ಸದರೇ ನರಗತನೆ Hallelujah, hallelujah, hallelujah. Oh, Shadanagatane, Satane. Oh, Riana Satane. Yesu Christa.
ಕೃಪೆಗಾಗಿ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನೆಲ್ಲ ಕೃಪೆಗಳಿಗಾಗಿ ಸ್ತೋತ್ರ, ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿರುವುದಕ್ಕಾಗಿ ಸ್ತೋತ್ರ, ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದಿರುವುದಕ್ಕಾಗಿ ಅಪ್ಪ, ನಿನ್ನ ಬಾಸುಂಡೆಗಳಲ್ಲಿ ನಮ್ಮನ್ನು ಗುಣಪಡಿಸಿರುವುದಕ್ಕಾಗಿ ನಮ್ಮನ್ನು ಸೌಖ್ಯ ಮಾಡಿ ಆ ದಿನದಲ್ಲಿ ನೀವು ಗಾಯವಾಗಿರುವುದಕ್ಕಾಗಿ ಸ್ತೋತ್ರ. ಓ ಶರಣಮನಗತ ಯೇಸುವಿನ ನಾವೆಲ್ಲ ಕರಗಳ ಇಲ್ಲಿ ತನಕ ಕರ್ತನನ್ನು ಆರಾಧಿಸುವಂತ ಮಾಡಿದ ಎಲ್ಲ ಕೃಪೆಗಳನ್ನು ನೆನೆಸಿ ಆತನ ನಾಮದ ಮಹಿಮೆ ಪಡಿಸುತ್ತ ಆತನ ಕೃಪೆಗಳಿಗಾಗಿ ಸ್ತೋತ್ರ 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 ಸ್ತೋತ್ರ. ಓ ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿರುವಂತ ಎಲ್ಲ ಕೃಪೆಗಳಿಗಾಗಿ ಸ್ತೋತ್ರ. ನಿನ್ನ ಮೂಲಕವಾಗಿ ನಾವು ನೀತಿವಂತರಾಗಿದ್ದೇವೆ. ಓ ನಿನ್ನ ಕೃಪೆ ಮೂಲಕವಾಗಿ ಆದಿಂದಲೇ ನಮಗಾಗಿ ಜಜ್ಜಲ್ಪಟ್ಟಂತ ಅನುಭವದ ಮೂಲಕವಾಗಿ ಆ ನೀತಿಯ ಅನುಭವ ನಮ್ಮ ಮೇಲೆ ಸುರಿಸಿರುವುದಕ್ಕಾಗಿ ಸ್ತೋತ್ರ. ಆ ನೀತಿಯ ಅನುಭವ ನಮ್ಮ ಮೇಲೆ ಪ್ರಕಟ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ, ಯೇಸುವಿನ ನಾಮದಲ್ಲಿ. ಓ ರಿಯಾದರಗತನೆ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. ನಿನ್ನ ನೀತಿಗಾಗಿ ಸ್ತೋತ್ರ. ರಾಬರಗತನೆ ರಿಯಾದರ. ಯೆಸ್, ಹಾಲೆಲೂಯಾ 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 ಹಾಲೆಲೂಯಾ. ನಿನ್ನ ಬಿಡುಗಡೆ ಕರಕ್ಕಾಗಿ ಸ್ತೋತ್ರ. ಓ ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವಪ್ಪ, ನಿನ್ನ ಮಹಿಮೆ ಪಡಿಸುತ್ತೇವಪ್ಪ, ಮಹಿಮೆ ಪಡಿಸುತ್ತೇವಪ್ಪ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಕರ್ತನ ಕರಗಳಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ಕರ್ತನ ದಾಸರ ಆರಾಧನೆ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ. ಸ್ತೋತ್ರ ಸ್ವಾಮಿ, ಕೃಪೆಲೇಶ್ವರ ತಂದೆಯಾದ ದೇವರೇ, ಕರ್ತನೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಆರಾಧನೆ ಮೂಲಕ ಕರ್ತನೆ ಮಹಿಮೆಂದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ಕರ್ತನೆ ನಮ್ಮ ಮಧ್ಯದಲ್ಲಿ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ಇದ್ದದಕ್ಕಾಗಿ ಸ್ತೋತ್ರ. ಕರ್ತನೆ ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಲ್ಪಟ್ಟಂತ ನಿನ್ನೆಲ್ಲ ಮಕ್ಕಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ಕರ್ತನೆ ಸ್ವಾಮಿ, ನಿನ್ನ ಸಮ್ಮುಖದಲ್ಲಿ ಸೇರಿ ಬಂದಂತ ಈ ಒಂದು ಕರ್ತನೆ ಸ್ವಾಮಿ ಜನಾಂಗಗಳನ್ನ ದೇವರು ತಾನೇ ಆಶೀರ್ವದಿಸಿ ಏಸಪ್ಪ ಹೃದಯಗಳನ್ನು ಕರ್ತನೆ ಸ್ವಾಮಿ ಮನೋನೇತ್ರಗಳನ್ನು ಗ್ರಹಿಸಿಕೊಳ್ಳುವಂತ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನಪ್ಪ. ಯೇಸುವೇ, ಬಂದಂತೆಲ್ಲಾ ಜೀವಿತಗಳಿಗಾಗಿ ಸ್ತೋತ್ರ ಸ್ವಾಮಿ. ನೀನು ತಾನೇ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಪ್ಪ. ಕರ್ತನೆ ಸ್ವಾಮಿ ದೇವರೇ, ನಿನ್ನ ಬಲ ದೇವರೇ, ಕರ್ತನೆ ನಿನ್ನ ಪರಾಕ್ರಮದ ಕೈಗಳು ಸ್ವಾಮಿ ನಮ್ಮ ಮಧ್ಯದಲ್ಲಿ ಆಗಿರಲಿ. ಓ ರಾಜ, ಈ ಲೋಕದ ಅನೇಕ ಕಷ್ಟಗಳ ನಡುವೆ, ಇಕ್ಕಟ್ಟುಗಳ ನಡುವೆ ಸ್ವಾಮಿ ನಿನ್ನ ಕರ ದೇವರೇ ನಮ್ಮನ್ನ ಕರ್ತನೆ ಎತ್ತಿ ದೇವರೇ ಮುನ್ನಡೆಸುವಂತ ದೇವರ ಬಲಕ್ಕಾಗಿ ನನ್ನ ಸ್ತೋತ್ರ ಮಾಡುತ್ತೇನೆ. ನಮ್ಮ ಒಳ್ಳೆಯ ಕೋಟಿಯಾಗಿ ದುರ್ಗವಾಗಿ ಸ್ವಾಮಿ ನಮ್ಮ ಮಧ್ಯದಲ್ಲಿ ಚಲಿಸಿ ಬಾಪ. ಏಸಪ್ಪ ಕರ್ತನೆ ಸ್ವಾಮಿ, ಬಂದಂತ ಎಲ್ಲಾ ಕರ್ತನೆ ದೇವರೇ ಅಪ್ಪ ಜೀವಿತಗಳಿಗಾಗಿ ನನ್ನ ಸ್ತೋತ್ರ ಮಾಡುತ್ತೇನೆ. ಕರ್ತನೆ ದೇವರಾತ್ಮನೆ, ಸತ್ಯವೇದದಲ್ಲಿ ನಾವು ನೋಡುವಾಗ ಅಪ್ಪ ಈ ಲೋಕದಲ್ಲಿ ಕರ್ತನೆ ಎಲ್ಲರೂ ಪಾಪ ಮಾಡಿ, ಎಲ್ಲರೂ ಕರ್ತನೆ ದೇವರೇ ಈ ಲೋಕದ ಎಲ್ಲ ದುರಭ್ಯಾಸಗಳಲ್ಲಿ ಬಿದ್ದು ಕರ್ತನೆ ಸ್ವಾಮಿ ಅಪ್ಪ ನಾಶವಾಗಿ ಹೋಗುತ್ತಿರುವಾಗ ದೇವರೇ ಕರ್ತನೆ ನೀನು ಹುಡುಕುವಂತ ಒಬ್ಬನು ನೀತಿವಂತನು ಸಿಗುವಾಗ ಕರ್ತನೆ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಯೋಹಾನನ ದೇವರೇ ಅಪ್ಪ ಕರ್ತನೆ ಒಂದು ನೋಹವನ್ನು ದೇವರೇ ಅಪ್ಪ ಅಡಗನ ಕಟ್ಟುವುದರ ಮೂಲಕ ಆ ಒಬ್ಬ ನೀತಿವಂತನನ್ನು ನೀನು ಬದುಕಿಸಿದ ಹಾಗೆ ಸ್ವಾಮಿ ಕರ್ತನೆ ದೇವರೇ ನಿನ್ನ ಸಮ್ಮುಖದಲ್ಲಿ ಸೇರಿ ಬಂದಂತ ನಿನ್ನ ಜೀವಿತಗಳಪ್ಪ ದೇವರೇ ನಿನ್ನ ಸಮ್ಮುಖದಲ್ಲಿ ನೀತಿವಂತರಾಗಿ ಅಪ್ಪ ನಿನ್ನ ಕಣ್ಣಿಗೂ ನಿನ್ನ ಹೃದಯಕ್ಕೂ ಕಾಣಲ್ಪಡುವಂತ ಎಲ್ಲಾ ನಿನ್ನ ಜೀವಿತಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ನಿನ್ನ ಕಣ್ಣುಗಳು ಹಾದು ಬರುವಾಗ ಆ ನೋಹಾನನು ಯಾವ ರೀತಿಯಾಗಿ ನೀತಿವಂತನೆಂಬುದು
ನೀತಿವಂತನಾಗಿ ಎಣಿಸಿಕೊಂಡನು. ಅಪ್ಪ ದೇವರೇ, ವಾಕ್ಯ ಹೇಳುತ್ತದೆ ದೇವರೇ, ಅವನು ಒಂದಾದರೂ ದೇವರಿಗೆ ವಿರುದ್ಧವಾಗಿ ತಪ್ಪಿಲ್ಲದೆ ಓ ದೇವರ ಎಲ್ಲ ಶಬ್ದವನ್ನ ಕೇಳುವವನಾಗಿ, ದೇವರ ಎಲ್ಲ ಮಾತುಗಳನ್ನು ಕೇಳುವವನಾಗಿ ಅದರಂತೆ ನಡೆಯುವವನಾಗಿದ್ದನಪ್ಪ. ದೇವರೇ, ನಿನ್ನ ಸಮ್ಮುಖದಲ್ಲಿ ನಿನ್ನ ಕೂಗನ್ನ, ದೇವರೇ ನಿನ್ನ ವಾಕ್ಯವನ್ನ, ದೇವರೇ ನಿನ್ನ ಶಬ್ದವನ್ನ ಕೇಳಿ ನಡೆಯುವಂತ ನಿನ್ನೆಲ್ಲ ಮಕ್ಕಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ ರಾಜ. ದೇವರೇ, ಆ ಕರ್ತನೆ ಯೋಹಾನನನ್ನು ಕರ್ತನೆ ನೀನು ನೀತಿವಂತನಾಗಿ ದೇವರೇ ಆರಿಸಿಕೊಂಡು ಬದುಕಿಸಿದಂತ ದೇವರು ಅಪ್ಪ. ಕರ್ತನೆ ದೇವರೇ, ನಾವು ಸ್ವಾಮಿ ಲೋಕದಲ್ಲಿ ಎಲ್ಲೆಲ್ಲೋ ಚದುರಿ ಹೋದಂತ ನಮ್ಮನ್ನ ಅಪ್ಪ ಕರ್ತನೆ ಲೋಕದಲ್ಲಿ ಆರಿಸಿಕೊಂಡಿದೀಯಪ್ಪ. ದೇವರೇ, ನಮ್ಮ ನೀತಿವಂತಿಕೆ ಅಲ್ಲ ರಾಜ, ನಿನ್ನ ಕೃಪೆಯಾಗಿರೋದಕ್ಕಾಗಿ ಸ್ತೋತ್ರ. ದೇವರೇ, ನೀನು ಕರ್ತನೆ ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ನಿನ್ನ ಕೃಪೆಯ ನಿಮಿತ್ತ ನಾವು ಬದುಕಿರುವಂಥದ್ದು ದೊಡ್ಡ ಕೃಪೆಯಾಗಿದೆ ಸ್ವಾಮಿ. ಒಪ್ಪಿಸಿ ಕೊಡುತ್ತೇವೆ ರಾಜ. ದೇವರೇ, ನಿನ್ನ ಕರ್ತನೆ ದೇವರೇ, ಆ ಮರಣದ ದೇವರೇ ಕರ್ತನೆ ಸ್ವಾಮಿ ನಂತರವಾಗಿ ಆ ಪುನರುತ್ಥಾನದ ಕರ್ತನೆ ದೇವರ ಶಕ್ತಿಯೊಂದಿಗೆ ಮೃತ್ಯುಂಜಯನಾಗಿ ಎದ್ದು ಬಂದಂತ ನನ್ನ ದೇವರು ಕರ್ತನೆ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ಒಪ್ಪಿಸಿ ಕೊಡುತ್ತೇನೆ ಕರ್ತನೆ, ಮೊದಲಿನಿಂದ ಕಡೆಯವರೆಗೂ ನಿನ್ನ ಆಸ್ತೆ ಇರಲಿ. ನಮ್ಮನ್ನು ನಡೆಸು, ಬಲಪಡಿಸು. ದಾಸನ ನಿನ್ನ ಆಸ್ತೆ ಸಮರ್ಪಿಸ್ತೇನೆ. ನೀನು ಮಾತನಾಡಪ್ಪ, ನಿನ್ನ ವಾಕ್ಯಗಳು ಹೊರಡಲಿ ಅಪ್ಪ. ನಿನ್ನ ಕರ್ತನೆ ಜೀವಳ್ಳ ವಾಕ್ಯಗಳಿಗಾಗಿ ನಾವು ಕಾದುಕೊಂಡು ದೇವರೇ ಅದನ್ನು ಸೇವಿಸುವವರಾಗಿ ಅಪ್ಪ ಕರ್ತನೆ ಯೋಹಾನನ ಹಾಗೆ ದೇವರೇ ಒಂದು ನೀತಿಯುಳ್ಳಂತ ಮನುಷ್ಯನಾಗಿ ಎಣಿಸಲ್ಪಡುವ ಹಾಗೆ ನಮ್ಮನ್ನು ರೂಪಿಸಪ್ಪ. ನಮ್ಮನ್ನ ಕರ್ತನೆ ನೀನು ದೇವರೇ ಎಲ್ಲ ವಿಷಯದಲ್ಲೂ ದೇವರೇ ನಮ್ಮನ್ನ ಜಜ್ಜಿ ರೂಪಿಸು ಕರ್ತನೆ. ಕರ್ತನೆ ಸ್ವಾಮಿ, ಬಳಕೆಗೆ ಬಾರದಂತೆ ಈ ಪಾತ್ರೆಗಳನ್ನು ತೆಗೆದುಕೊಂಡು ಬಳಕೆಗೆ ಬರುವ ಹಾಗೆ ಮಾಡುವಂತ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನಪ್ಪ. ಒಪ್ಪಿಸಿ ಕೊಡುತ್ತೇನೆ. ಒಂದು ಪಾತ್ರೆಯಾದರೂ ಖಾಲಿಯಾಗಿ ಹೋಗದೆ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತೇನೆ. ಎಲ್ಲಾ ಪಾತ್ರೆಗಳು ತುಂಬಲ್ಪಟ್ಟಂತೆ ದೇವರೇ, ತುಂಬಲ್ಪಟ್ಟಂತ ಪಾತ್ರೆಗಳನ್ನಾಗಿ ದೇವರೇ ಈ ಸ್ಥಳದಿಂದ ನೀನು ನಡೆಸು. ಒಪ್ಪಿಸಿ ಕೊಡುತ್ತೇನೆ, ನನ್ನನ್ನು ತಗ್ಗಿಸಿ ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೇಲೆ ಹಾಗೆ ನಿಂತಿರುವಾಗ ಕೀರ್ತನೆ 91ನೇ ಕೀರ್ತನೆಯನ್ನು ವಾಕ್ಯ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಸ್ಯಾಮ್ಸ್ 91, ಕೀರ್ತನೆ 91 ವಾಕ್ಯ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಪರಾತ್ಮರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ. ಆತನ ಸತ್ಯತೆಯೇ ನಿನಗೆ ಕೇಡ್ಯವೂ ಗುರಾಣಿಯೂ ಆಗಿದೆ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ಹಗಲಲ್ಲಿ ಆರಿ ಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆಯಷ್ಟೇ. ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು
ಪರಾತ್ಮರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ. ಯಾವ ಕೇಡು ನಿನಗೆ ಸಂಭವಿಸುವುದು. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ. ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಆಮೆನ್. ಈ ಕೀರ್ತನೆಗಳಿಗಾಗಿ ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಮಕ್ಕಳೆಲ್ಲ ಕೆಳಗೆ ಕೂತ್ಕೊಳ್ಳಿ, ದೊಡ್ಡವರಿಗೆ ಚೇರ್ ಬಿಟ್ಕೊಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಂದಿರುವಂಥ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಆಮೇಲೆ ಕರ್ತನ ಕೃಪೆ, ಕರ್ತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಆಮೇಲೆ ಆತನು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಕೃಪೆಯನ್ನು ಆಶ್ರಯಿಸ್ತಾ ಆಮೇಲೆ ಈ ದಿನದಲ್ಲಿ ಕರ್ತನ ಸಮ್ಮುಖದಲ್ಲಿ ನಿಲ್ಲುವಂತೆ ಆತನ ಮಾಡಿದ ಆತನ ಕೃಪೆಗಾಗಿ ನಾನು ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಖಂಡಿತವಾಗಲೂ ಆತನು ಎಲ್ಲವನ್ನು ಬಲ್ಲಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಾನು ನಿನ್ನೆ ರಾತ್ರಿ ಆಮೇಲೆ ಮಲಗಿದ್ದಾಗ ನಿದ್ದೆಯಲ್ಲೇ ಆಮೇಲೆ ಈ 91ನೇ ಕೀರ್ತನೆ ಮೆಡಿಟೇಷನ್ ಆಗ್ತಾ ಇತ್ತು. ಈ 91ನೇ ಕೀರ್ತನೆ ಆಮೇಲೆ ಕರ್ತನ ಆತ್ಮನು ಆಮೇಲೆ ನನ್ನೊಂದಿಗೆ ಮಾತನಾಡ್ತಾನೇ ಇದ್ರು. ಆಮೇಲೆ ಆಗ ಈ 91ನೇ ಕೀರ್ತನೆ ನಾವು ನೋಡುವಾಗ ಒಂದು ವಿಶೇಷವಾದಂಥ ಒಂದು ಕೀರ್ತನೆ. ಆಮೇಲೆ ಅನೇಕ ಗುಡಾರ್ಥಗಳು ಅಡಗಿದೆ. ಅನೇಕ ಸಲ ಆಮೇಲೆ ನಾವು ಪ್ರಸಂಗಿಸಿದ್ದೇವೆ, ಮಾತನಾಡಿದ್ದೇವೆ. ದೇವರ ಆತ್ಮನು ಈ ವಚನಗಳ ಮೂಲಕವಾಗಿ ಮಾತನಾಡಿದ್ದಾನೆ. ತಿರುಗಿ ಕರ್ತನ ಆತ್ಮನ ಇದರಿಂದಲೇ ಏನು ಮಾತನಾಡಲಿಕ್ಕಿದ್ದಾನೆ ಆಮೇಲೆ ನೋಡೋಣ. ನಮ್ಗೆ ಗೊತ್ತಿಲ್ಲ ಕರ್ತನ ಏನನ್ನು ಆಮೇಲೆ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ಯಾವಾಗಲೂ ಹೇಳೋ ಪ್ರಕಾರವಾಗಿ ಆಮೇಲೆ ನಾನು ಯಾವಾಗಲೂ ಕರ್ತನನ್ನು ಆಶ್ರಯಿಸ್ತೇನೆ. ಆಮೇಲೆ ಪವಿತ್ರಾತ್ಮನನ್ನು ಆಶ್ರಯಿಸ್ತೇನೆ. ಪರಿಶುದ್ಧಾತ್ಮನ ಏನು ಆಮೇಲೆ ಕೊಡ್ತಾರೆ ಆ ಆಲೋಚನೆಗಳು ನಿಮ್ಮ ಮುಂದೆ ಹೇಳಿ ನಾನು ಕುಳಿತುಕೊಳ್ಳುವವನಾಗಿದ್ದೇನೆ. ಆಮೇಲೆ ಖಂಡಿತವಾಗಲೂ ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಹಂಬಲಿಸುವುದಾದರೆ, ನಾವು ಅದಕ್ಕಾಗಿ ಬಯಸುವುದಾದರೆ ಖಂಡಿತವಾಗಲೂ ಕರ್ತನ ಆತ್ಮ ನಮ್ಮೊಂದಿಗೆ ಮಾತನಾಡ್ತಾನೆ. ಹಲ್ಲೆಲೂಯಾ. ಕಳೆದ ದಿನಗಳೆಲ್ಲ ಸುಮಾರು ಒಂದು 14-15 ದಿನ ಆಮೇಲೆ ನನಗನ್ಸೋ ಮಟ್ಟಿಗೆ ನಾನು ಶುಕ್ರವಾರ ದಿನ ತನಕ ಬಲಹೀನವಾಗಿಯೇ ಇದ್ದೆ, ವೀಕ್ನೆಸ್ ಆಗಿಯೇ ಇದ್ದೆ, ಸೋತಂಥ ಅನುಭವದಲ್ಲೇ ಇದ್ದೆ ಶಾರೀರಿಕವಾಗಿ. ಆದರೆ ಶನಿವಾರ ಆಮೇಲೆ ದೇವರ ಕೃಪೆಯಿಂದ ದೇವರು ಬಲವನ್ನು ಒದಗಿಸಿದ್ರು. ಕಳೆದ ಒಂದು 2-3 ದಿನದಿಂದ ಆಮೇಲೆ ಊಟ ಮಾಡಲಿಕ್ಕೆ ಆಮೇಲೆ ಪ್ರಾರಂಭಿಸಿದೆ. ಸೊ ಈ ಊಟ ಮಾಡಲಿಕ್ಕೆ ಆಗದಂಗೆ ಬಾಯಿಗೆ ತೊಂದರೆ ಕೊಟ್ಟಿತ್ತು ಆಮೇಲೆ ಸಮಸ್ಯೆ. ಸೊ ನಾನು ಡಾಕ್ಟ್ರ್ ಹತ್ರ, ಹೋಮಿಯೋಪತಿ ಡಾಕ್ಟ್ರ್ ಹತ್ರ ಹೋದಾಗ ಫಸ್ಟ್ ಕೇಳಿದ್ದೆ, ನನಗೆ ಬಾಯಿ ಒಂದು ಸರಿ ಮಾಡಿ ಒಂದು ಒಳ್ಳೆ ಊಟ ಮಾಡಬೇಕು ನಾನು ಅಂತ. ಹಾಗೆ ಮೆಡಿಸನ್ ಕೊಟ್ಟರು, ಕೆಲವು ವಿಷಯಗಳೆಲ್ಲ ಕ್ಲಿಯರ್ ಆಯಿತು. ಬಟ್ ಎಲ್ಲ ವಿಷಯಗಳು ರೋಗ ಅಲ್ಲ. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಎಲ್ಲ ರೋಗಗಳು ರೋಗ ಅಲ್ಲ, ಎಲ್ಲವೂ
ರೋಗವಲ್ಲದ್ದು ಅಲ್ಲ. ಆಮೇಲೆ ಕೆಲವುದು ರೋಗವಾಗಿರ್ತದೆ, ಕೆಲವುದು ಹೋರಾಟಗಳಾಗಿರ್ತದೆ. ಆಮೇಲೆ ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಿಲ್ಲ, ನಾನು ನೆನೆಸುವಂಥ ಕಳೆದ 2023 ನವೆಂಬರ್ ತಿಂಗಳಿಂದ ಅನೇಕ ವಿಧವಾಗಿರುವಂಥ ಹೋರಾಟದಲ್ಲಿ ಹೋಗ್ತಾನೇ ಇದೆ. ಒಂದೊಂದು ವಿಧದಲ್ಲಿ ಹೋರಾಟಗಳು ನಮ್ಮ ಜೀವಿತದಲ್ಲಿ ನಡೀತಾನೆ ಇದೆ. 2023 ನವೆಂಬರ್ ತಿಂಗಳಿಂದ ಪ್ರಾರಂಭವಾಯಿತು. ಕಣ್ಣೀರಿನಿಂದ ಚಾಲು ಆಯಿತು. 24ರಲ್ಲೂ ನಾನಾ ವಿಷಯಗಳನ್ನು ಎದುರಿಸಿದ್ವಿ. 25ಕ್ಕೆ ಬಂದ್ರೂ ಬಿಟ್ಟಿಲ್ಲ ಕೆಲವುದು. ಅನೇಕ ಹೋರಾಟಗಳಿದೆ. ನಿನ್ನೆ ಎಲ್ಲ ಸಮಾಧಾನವಾಗಿ ಚರ್ಚಿಗೆಲ್ಲ ಬಂದು ಆರಾಮಾಗಿ ಸಮಾಧಾನವಾಗಿ ಹೋಗ್ತೇವೆ ಅನ್ನುವಾಗ ನನ್ನ ಮಗಳಿಗೆ ಹಸಿವೆ ಆಗಿತ್ತು, ಒಂದು ದೋಸೆ ತಿನ್ಸೋಣ ಅಂತ ಕರ್ಕೊಂಡು ಹೋದಾಗ ಕರ್ತನ ದಾಸಿ ಮೊಬೈಲ್ ಕೆಳಗೆ ಬಿದ್ದು ಡಿಸ್ಪ್ಲೇ ಇದಾಯಿತು. ಆಮೇಲೆ ಇನ್ನೊಂದು ಹೋರಾಟ, ಇನ್ನೊಂದು ಯೋಚನೆ, ಇನ್ನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ ಅಂತ ಡಿಸ್ಪ್ಲೇಗೆ ಹೋಗಿ ಮೊಬೈಲ್ ಅಂಗಡಿ ಕೇಳಿದರೆ 5800 ರೂಪಾಯಿ ಅಂದರು. ಅಲ್ಲಿಗೆ ಇನ್ನೊಂದು ಯೋಚನೆ ಕಾಡ್ತು. ಯಾಕಂದರೆ ಅದು ಲೈವ್ಗೆ ಇಡೋದ್ರಿಂದ ಮೊಬೈಲು ಈಗ ಅದರಲ್ಲೇ ಇಟ್ಟಿದ್ದೇವೆ, ಸೊ ಚಾಲ್ತಿಯಲ್ಲಿದೆ. ಬಟ್ ಒಂದೊಂದೇ ಒಂದು ಮುಗ್ದ ಮೇಲೆ ಇನ್ನೊಂದು ರೆಡಿ ಸಿದ್ಧವಾಗಿರ್ತದೆ ಊಟ. ಸೊ ಹಾಗೆ ನಿನ್ನೆಯಿಂದ ಮತ್ತೆ ಆದರೂ ಯೋಚನೆ, ಅನೇಕ ಕಳೆದ ಅನೇಕ ಸಮಯಗಳಿಂದ ಫೈನಾನ್ಷಿಯಲ್ ಆಗಿ ತುಂಬ ಹೋರಾಟಗಳ ಮಧ್ಯದಲ್ಲಿದ್ದೇವೆ. ಅನೇಕ ವಿಚಾರಗಳು ನಮ್ಮನ್ನು ಎದುರಿಸ್ತಿದೆ. ಜಯಿಸಿ ದೇವರ ಕೃಪೆನ ಆಶ್ರಯಿಸಿ ಬರ್ತಾ ಇದ್ದೇವೆ. ಅದು ಸಾಲಿಲ್ಲ ಅಂತ ಶಾರೀರಿಕವಾಗಿಯೂ ಅನೇಕ ಹೋರಾಟಗಳು ಎದುರಿಸ್ಕೊಂಡು ಬರ್ತಾ ಇದ್ದೇವೆ. ಬಟ್ ಆದರೆ ಏನು ಮಾಡಿದ್ರೂ ಜಯ ನಮ್ಮದೇ. ಯಾಕಂತೇಳಿದರೆ ನನಗೆ ಇವತ್ತಿಗೂ ನೆನಪಿದೆ, ನನ್ನನ್ನು ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಸೇವಕರೀಗ ತೀರ್ಕೊಂಡಿದ್ದಾರೆ. ನಾವು ಮೊದಲಾಗಿ ಬೈಬಲ್ ಕಾಲೇಜ್ ಕಲಿತು ಅಲ್ಲಿ ಸೇವೆ ಮಾಡಿದಂಥ ಅನುಭವದಲ್ಲಿ ಆ ಸೇವಕರು ಒಂದಿನ ನಾನು ಆ ಮನೆಗೆ ಅವರನ್ನು ಮೀಟ್ ಆಗ್ಲಿಕ್ಕೆ ಹೋದಾಗ ಅವ್ರಿಗೆ ಹೇಳಿದೆ, ಈ ಒಂದು ಏರಿಯಾದಲ್ಲಿ ನಾನು ಸೇವೆ ಮಾಡ್ತಿದ್ದೇನೆ ಎಂಬುದಾಗಿ ಹೇಳಿದಾಗ ಅವ್ರು ಹೇಳಿದರು, ತುಂಬ ಕಷ್ಟ, ಅಲ್ಲಿ ನಿಲ್ಲಿಕ್ಕಾಗದಂಥ ಒಂದು ಹೋರಾಟ ಇದೆ ಸೇವಕರುಗಳ ಈ ಏರಿಯಾ, ಎಸ್ಪೆಷಲಿ ಈ ಏರಿಯಾದಲ್ಲಿ ನಿಲ್ಲಿಕ್ಕಾಗದಂಥ ಹೋರಾಟಗಳು. ಯಾಕಂದರೆ ಆ ಸೇವಕರು ಇಲ್ಲಿ ಬಂದು ಒಂದು ಸಭೆ ಇಲ್ಲೇ ನಮ್ಮ ನಿಯರ್ ಬೈಯಲ್ಲಿರುವಂಥ ಒಂದು ಸಭೆಗೆ ಬಂದಿದ್ದಾರೆ. ಆ ಸೇವಕರಿಗೆ ಸಮೇತ ಅವರು ಆಲೋಚನೆಗಳನ್ನು ಹೇಳಿ ಅನೇಕ ಹೋರಾಟಗಳೆಲ್ಲ ನಡೆದು ಅವರು ಬಿದ್ದು ಹೋಗಿ ನಾನಾ ಸಮಸ್ಯೆಗಳು, ನಾನಾ ಪ್ರಾಬ್ಲಮ್ಗಳೆಲ್ಲ ಆಗಿ ಈಗೆಲ್ಲ ಹೇಗೆ ಸೇವೆ ನಡೀತಿದೆ ಅಂತ ಹೇಳಿದರೆ ಏನಂತ ಹೇಳಿದರೆ ಇದನ್ನೆಲ್ಲ ನಾನು ಈ ವಿಷಯಗಳನ್ನು ನಿಮಗೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಆ ಸೇವಕರ ಕುಟುಂಬಕ್ಕೆ ಸೇವಕರಿಗೆ ಪ್ರಾರ್ಥನೆ ಅವಶ್ಯಕತೆ ತುಂಬ ಇದೆ. ಹಲ್ಲೆಲೂಯ. ಸೈತಾನನ ನಾನಾ ವಿಧದಲ್ಲಿ ಬೀಳಿಸಬೇಕೆಂಬುದಾಗಿ ಸೇವೆ ನಡೆಯಬಾರದೆಂಬುದಾಗಿರುವಂಥ ಅನೇಕ ಏಮ್ಗಳಿರ್ತದೆ. ನೋಡಿ, ನಮಗೆ ಇರುವಂಥ ಹೋರಾಟ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ನಮಗಿರುವಂಥ ಹೋರಾಟ ಆತ್ಮೀಕವಾದ ಮಂಡಲದೊಂದಿಗೆ.
ಅನೇಕರು ನೆನೆಸಿದಿರೋ ನಾರ್ಮಲ್ ಆಗಿ ನಾವು ಈ ಲೋಕದಲ್ಲಿ ಜೀವಿತ ಮಾಡ್ಕೊಂಡು ಹೋಗ್ಬೋದು ಎಂಬುದಾಗಿ ನಾವು ನೆನೆಸ್ಬೋದು. ಒಂದು ಆತ್ಮೀಕ ಮನುಷ್ಯನು ಅವನ ಹೋರಾಟ ಆತ್ಮೀಕವಾಗಿನೇ ಹೋರಾಟ ಉಂಟು. ಆಮೇಲೆ ಹೋರಾಟ, ಒಬ್ಬ ಆತ್ಮೀಕ ಮನುಷ್ಯನು ದೇವರ ವಚನದ ಸತ್ಯತೆಯಲ್ಲಿ ನಿಲ್ಲುವಂತ ಒಬ್ಬ ವ್ಯಕ್ತಿ ಆತ್ಮೀಕವಾಗಿ ಅವನ ಹೋರಾಟದಲ್ಲಿ ಇರ್ತಾನೆ. ಹಲ್ಲೆಲೂಯಾ. ಈ ಆತ್ಮೀಕವಾಗಿ ನಡೆಯುವ ಹೋರಾಟಗಳು ನಮ್ಮ ಕಣ್ಣಿಗೆ ಅದು ಕಾಣಿಸಲ್ಲ ಅನೇಕ ಸಂದರ್ಭಗಳಲ್ಲಿ. ಹಲ್ಲೆಲೂಯಾ. ನೋಡಿ, ಕೆಲವು ಸಂದರ್ಭಗಳಲ್ಲೆಲ್ಲ ಆಮೇನ್ ಕೆಲವು ವಿಷಯಗಳೆಲ್ಲ ನಾವು ಬಂದು ಪ್ರಾರ್ಥನೆ ಮಾಡಿದಾಗ ಅದು ರಿಲೀಸ್ ಆಗಿರ್ತದೆ, ಪ್ರಾರ್ಥನೆ ಮಾಡಿದಾಗ ಅದು ಬಿಡುಗಡೆಗೊಂಡಿರ್ತದೆ. ಕೆಲವು ಟೈಮ್ ನಿಮಗೆ ಪಾಸ್ಟರ್ ಬಂದು ಪ್ರೇಯರ್ ಮಾಡಿ ಹೋದ್ರು, ಈಗ ಕರೆಕ್ಟ್ ಆಯ್ತಲ್ಲ, ಈಗ ಚೆನ್ನಾಗಾಯ್ತಲ್ಲ ಅನಿಸಿರ್ತದೆ ನಿಮ್ಗೆ. ಆದ್ರೆ ಅಲ್ಲಿ ಒಂದು ಹೋರಾಟ ಇರ್ತದೆ. ಈ ಹೋರಾಟ, ಯುದ್ಧ ನಡೆಯುವುದು ಸ್ಪಿರಿಚುವಲ್ ಆಗಿ, ಆತ್ಮೀಕವಾಗಿ ನಡೆಯುವಂಥದ್ದು. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ಎಲ್ಲಾ ರೋಗಗಳು ಆ ರೋಗ ಅಲ್ಲ. ಆಮೇನ್. ಕೆಲವು ರೋಗಗಳಿಗೆ ಈಗ ಯೋಬನ ಜೀವಿತದಲ್ಲಿ ಅವನು ಕುರುವಲ್ಲ ಬಂದು ಬೂದಿಯಲ್ಲಿ ಕುತ್ಕೊಂಡ. ಇದು ಪ್ರೇಯರ್ ಮಾಡಿದ್ರೆ ಹೋಗುವಂತ ಅನುಭವವಲ್ಲ, ಇದು ಶೋಧನೆ. ಇದೊಂದು ಹೋರಾಟದ ಮಧ್ಯದಲ್ಲಿ ಅವನು ಹಾದು ಹೋಗ್ತಿರುವಂಥದ್ದು. ಇದು ಪ್ರೇಯರ್ ಮಾಡಿದ್ರೆ ಹೀಲ್ ಆಗುವಂಥದ್ದಲ್ಲ. ಆದ್ರೆ ಕೆಲವು ರೋಗಗಳು ಪ್ರಾರ್ಥನೆ ಮಾಡಿದಾಗ ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಏನಾಗ್ತದೆ, ಅದು ಹೀಲ್ ಆಗ್ತದೆ, ಸೌಖ್ಯಗೊಳ್ತದೆ. ಆದ್ರೆ ಕೆಲವುದು ಸೌಖ್ಯವಾಗಲ್ಲ. ಆ ಶೋಧನೆಯಿಂದ ಪಾಸ್ ಆಗ್ಲೇಬೇಕು. ಆ ಹೋರಾಟದಲ್ಲಿ ಏನಾಗ್ಬೇಕು, ಆ ಕಾರ್ಗತ್ತಲಿನ ಕಣಿವೆಯನ್ನು ದಾಟ್ಲೇ ಬೇಕಾಗಿರ್ತದೆ. ಹಲ್ಲೆಲೂಯಾ. ಆದ್ರೆ ಇದರ ಮಧ್ಯದಲ್ಲಿ ಒಂದು ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯದೇವರ ಮಕ್ಕಳೇ. ಅನೇಕ ಸಂದರ್ಭಗಳಲ್ಲಿ ನಾವು ದೇವರು ಒಂದು ಉದ್ದೇಶಕ್ಕಾಗಿ, ಪರ್ಪಸ್ಸಿಗಾಗಿ ನಮ್ಮನ್ನು ಒಂದು ಸ್ಥಳದಲ್ಲಿ, ಒಂದು ಜಾಗದಲ್ಲಿ ನೇಮಕ ಮಾಡಿ ಇಟ್ಟಿರ್ತಾರೆ ದೇವರು. ಹಲ್ಲೆಲೂಯಾ. ದೇವರ ನೇಮಕವಿಲ್ಲದೆ ನಾವಿಲ್ಲಿ ಆಗಿರ್ಲಿಕ್ಕಾಗಲ್ಲ, ನಾನಿಲ್ಲಿ ಆಗಿರ್ಲಿಕ್ಕಾಗಲ್ಲ, ನೀವಿಲ್ಲಿ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆದ್ರೆ ಅವನು ಏನೇ ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಬಂದ್ರು, ಯಾವುದೇ ತಂತ್ರಗಳನ್ನು ಅವನು ಉಪಯೋಗಿಸ್ಲಿಕ್ಕೆ ಬಂದ್ರು, ನಮ್ಮ ಸೀಕ್ರೆಟ್ ಏನಂತ ಹೇಳಿದ್ರೆ, ನಾವು ದೇವರ ಆತ್ಮನನ್ನು ಆಶ್ರಯಿಸುವುದಾದ್ರೆ, ದೇವರ ಆತ್ಮನನ್ನು ಆತ್ಮನಿಗೆ ಒಳಗೊಂಡು ನಾವು ಹೋಗುದಾದ್ರೆ, ಖಂಡಿತವಾಗಲು ನಾವು ಅದರ ಮೇಲೆ ಜಯವನ್ನು ಕಾಣ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಳೆದ ದಿನಗಳೆಲ್ಲ ನಾನು ಈ ತರ ಒಂದೊಂದೊಂದೊಂದೊಂದು ಬರುವಾಗ, ಕಳೆದ ದಿನ ಸುಮ್ಮನೆ ಏನು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಮಲ್ಕೊಂಡೇ ಇದ್ದೆ ನಾನು. ನಾನು ಹಾಗೆ ಮಲಗಿರುವವನೇ ಅಲ್ಲ. ನನ್ನ ನಿದ್ರೆ ಬಂದ್ರೆ ನಿದ್ರೆ ಮಾಡ್ಬೇಕಂದ್ರೆ ಮಾತ್ರ ನಾನು ಒಳ್ಳೆ ಮಲಗೋದು, ಇಲ್ಲಾಂದ್ರೆ ಹಾಗೆ ಮಲಗಿರುವವನಲ್ಲ ನಾನು. ಆದ್ರೆ ಈಗ ಮಲಗಿರುವಾಗ ಅನೇಕ ನಿರಾಶೆಯ ಅನುಭವಗಳು ನನಗೆ ಕಾಡಿದ್ದುಂಟು. ನಿರಾಶೆಯ ಅನುಭವಗಳು ನನಗೆ ಕಾಡಿದ್ದುಂಟು. ಕುಂದಿ ಹೋದಂತ ಅನುಭವದಲ್ಲಿ ನಾನು ಹಾದು ಹೋದದ್ದುಂಟು. ಅನೇಕ ಯೋಚನೆಗಳು ನನಗೆ ಬಂದು ಹೋದದ್ದಿದೆ. ಹಲ್ಲೆಲೂಯಾ. ಅನೇಕ ಸಂದರ್ಭ ನೀವು ಕೇಳಬೇಕು, ಪಾಶ್ಚ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೋದಿತ್ತಲ್ಲ ಅಂತ. ಇದು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಹೀಲಾಗುವಂಥದ್ದಲ್ಲ. ಹಲ್ಲೆಲೂಯಾ. ಅನೇಕ ಸಂದರ್ಭದಲ್ಲಿ ಕೆಲವು ವಿಷಯಗಳು ಹಾಸ್ಪಿಟ್ಲಿಗೆ ಹೋದ್ರೂ ಮತ್ತೆ ಅಲ್ಲಿ ರಿಪೋರ್ಟ್ ಅಲ್ಲಿ ಏನು ಬರಲ್ಲ, ಎಲ್ಲ ನಾರ್ಮಲ್ ಇರ್ತದೆ. ಕೆಲವು ಟೈಮಲ್ಲಿ ಎಷ್ಟಿದಾದ್ರೂ ಕೆಲವು ವಿಷಯಗಳು ಕ್ಲಿಯರ್ ಆಗಲ್ಲ. ಹಲ್ಲೆಲೂಯಾ. ನಾನು ಏನನ್ನು ಹೇಳ್ತಿದ್ದೇನೆ ಅಂದ್ರೆ, ಪ್ರಿಯದೇವರ ಮಕ್ಕಳೇ, ಕೆಲವು ಅನುಭವದ ಮೂಲಕವಾಗಿ ಹಾದು ಹೋಗುವಾಗ ಕೆಲವು ವಿಷಯಗಳು ದೇವರು ನಮಗೆ ಅಲ್ಲಿ ಕಲಿಸ್ತಾರೆ. ಹಲ್ಲೆಲೂಯಾ. ಆಗ ನಾನು ನನ್ನ ಶರೀರದ ಅನುಭವ ಹೇಗಿದೆ ಅಂದ್ರೆ, ನಾನು ಈ ರೋಗಕ್ಕೆಲ್ಲ ಬಗ್ಗಲ್ಲ, ಈ ರೋಗ ವಿಷಯಗಳಿಗೆಲ್ಲ ನಾನು ಜಗ್ಗುದೇ ಇಲ್ಲ. ಈ ಸಭೆಯು ನಿಮಗೆ ಗೊತ್ತುಂಟು, ಈ 7 ವರ್ಷದಲ್ಲಿ ನಾನು ಈ ತರ ಎಲ್ಲ ರೋಗದಲ್ಲಿ ಮಲಗಿದವನು ಅಲ್ಲ. ಯಾವತ್ತೂ ನಾನು ಮಲಗಿದವನಲ್ಲ. ನಾನು ಈ ರೋಗದಲ್ಲಿ ಇರುವವರನ್ನು ಎಬ್ಬಿಸಿ ಬರ್ತೇನೆ. ಅವರಿಗೆ ಈ ತರ ಮಲ್ಕೊಂಡಿರ್ಬೇಡಿ ಅಂತ ಹೇಳಿ ಬರ್ತೇನೆ. ಈ ತರ ಎಲ್ಲ ಇದ್ದವನು. ಮನೇಲಾದ್ರೂ ಅಷ್ಟೇ. ಯಾವ ಹಾಸ್ಪಿಟ್ಲ್ ಅಂದ್ರೆ ನಾನು ಬೈತಾ ಇರ್ತೇನೆ ಯಾವಾಗ. ಏನಾದರೂ ವಿಷಯಗಳು ಮನೆಯಲ್ಲೇ ಪ್ರೇಯರ್ ಮಾಡೋಣ, ಕ್ಲಿಯರ್ ಮಾಡೋಣ, ಹೀಗೆ ಎಂಬುದಾಗಿ ಹೋಗ್ತಾ ಇರ್ತೀನಿ. ಅಧಿಕವಾಗಿ ಅದನ್ನು ಕಾನ್ಸಂಟ್ರೇಟ್ ನಾನು ಮಾಡ್ಲಿಕ್ಕೆ ಬಿಡಲ್ಲ. ಬಟ್ ಕಳೆದ ದಿನಗಳಲ್ಲಿ ನಾನಾ ವಿಷಯದಲ್ಲಿ ಹಾದು ಹೋಗುವಂಗಾಯ್ತು. ಆದ್ರೆ ಇದರ ಮೂಲಕವಾಗಿ ಕೆಲವು ವಿಷಯಗಳನ್ನು ದೇವರು ಕಲಿಸ್ಲಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ ಅದು ಸಾಧ್ಯವಾಯಿತು. ಹಲ್ಲೆಲೂಯಾ. ನಾನು ಕಳೆದ ರಾತ್ರಿ ವೇಳೆಯಲ್ಲಿ ಮಲಗಿದಾಗ 91ನೇ ಕೀರ್ತನೆ ಈ ವಚನ ನನ್ನ ಜೀವಿತದಲ್ಲಿ ದೇವರ ಆತ್ಮನ ಮಾತನಾಡ್ತಾನೆ ಇದ್ರು. 91ನೇ ಕೀರ್ತನೆ ಅದರ 7ನೇ ವಚನದಲ್ಲಿ ಹೇಳ್ತದೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದೆಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಅನೇಕ ಸಂದರ್ಭಗಳಲ್ಲಿ ನಮ್ಮ
ಆಮೇಲೆ ಸುತ್ತಮುತ್ತಲು ನಡೆಯುವ ಅನೇಕ ಘಟನೆಗಳು, ಅನೇಕ ಅನುಭವಗಳು ನಮ್ಮನ್ನು ಎಂದಿಗೂ ಬಾಧಿಸಲ್ಲ. ಹಲ್ಲೆಲೂಯ. ಯಾಕೆ ಬಾಧಿಸಲ್ಲ ಅಂತ ಹೇಳಿದ್ರೆ, ಆಮೇಲೆ 91ನೇ ಕೀರ್ತನೆ ಹೇಳ್ತದೆ, ಪರಾತ್ಮರ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವವನು ಎಂಬುದಾಗಿ. ಹಲ್ಲೆಲೂಯ. ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಇವತ್ತು ಆಮೇಲೆ ನಿಮ್ಮ ಜೀವಿತಗಳಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನಂತ ಹೇಳಿದ್ರೆ, ದೇವರು ನಮ್ಮ ಜೀವಿತದಲ್ಲಿ ಒಂದನ್ನು ನಮಗೆ ಅರ್ಥ ಮಾಡಿಸುವುದೇನಂತ ಹೇಳಿದ್ರೆ, ನನ್ನನ್ನು ನೀನು ಆಶ್ರಯಿಸುವುದಾದ್ರೆ, ನನ್ನ ಮೊರೆಗೆ ನೀನು ಆಮೇಲೆ ಬರುವುದಾದ್ರೆ, ಖಂಡಿತವಾಗಲು ನೀನೇನಾಗಿರ್ತೀಯ? ಸುರಕ್ಷಿತ ಉಳ್ಳವನಾಗಿರ್ತೀಯ. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ಅಕ್ಕಪಕ್ಕದಲ್ಲಿ ಏನೇ ಸಂಭವಿಸಿದ್ರು, ಅಕ್ಕಪಕ್ಕದಲ್ಲಿ ಯಾವುದೇ ವಿಚಾರಗಳು ನಡೆದ್ರು, ಅದು ನಿನ್ನನ್ನು ತಟ್ಟದು. ಹಲ್ಲೆಲೂಯ. ಹಲ್ಲೆಲೂಯ. ಹಾಗಾದ್ರೆ ಈ ಕೀರ್ತನೆಯ ಅನುಭವಗಳನ್ನು ನಾನು ಯೋಚನೆ ಮಾಡಿದಾಗ, ಆಮೇಲೆ ಇದು ನಾನು ತಿರುಗಿ 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 ದೇವರ ಆತ್ಮನ ಈ ಅನುಭವಗಳನ್ನು ಮಾತನಾಡ್ತೇನೆ ಇದ್ರು ಅಂತ ಹೇಳಿದ್ರೆ, ಆಮೇಲೆ ಕೆಲವು ಅನುಭವಗಳನ್ನು ದಾಟಿ ಬರುವಾಗಲೇ ಕೆಲವು ಬಿಡುಗಡೆಗಳ ಅನುಭವಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದು. ಹಲ್ಲೆಲೂಯ. ನೀವೆಲ್ಲ ಪ್ರಾರ್ಥನಾ ಪೂರ್ವಕವಾಗಿರಿ. ಯಾಕಂತ ಹೇಳಿದ್ರೆ ಕರ್ತನ ಆತ್ಮನ ಈ ದಿನದಲ್ಲಿ ಕೆಲವು ವಿಷಯಗಳನ್ನು ಮಾತನಾಡಲಿಕ್ಕಿದ್ದಾನೆ. ಹಲ್ಲೆಲೂಯ. ನನಗೊತ್ತುಂಟ, ನನಗೆ ನಾವು ನಂಬಿಕೆ ಇದೆ, ಕರ್ತನ ಆತ್ಮನು ಕೆಲವು ವಿಷಯಗಳನ್ನು ಮಾತನಾಡಲಿಕ್ಕಿದ್ದಾನೆ. ನಾನು ಕಳೆದ ದಿನ ಆಮೇಲೆ ನಂದು ಬಾಯೆಲ್ಲ ಆಮೇಲೆ ಇನ್ಫೆಕ್ಷನ್, ಥ್ರಾಟ್ ಇನ್ಫೆಕ್ಷನ್ ಆಗಿ, ಹಲ್ಲು ಇನ್ಫೆಕ್ಷನ್ ಆಗಿ, ಆಮೇಲೆ ಬಾಯಲ್ಲೆಲ್ಲ ಗುಳ್ಳೆ ಆಗಿ ಮಾತನಾಡಲಿಕ್ಕೆ ಆಗದೆ ಇರುವಾಗಲೂ ಸಮೇತ ಪ್ರವಚನಾತ್ಮಕವಾಗಿ ಅನೇಕರೊಂದಿಗೆ ದೇವರ ಆತ್ಮನ ಮಾತನಾಡಿದ್ದಾರೆ. ಆಮೇಲೆ ಪ್ರೊಫೆಟಿಕಲಿ ಆಮೇಲೆ ಅನೇಕರೊಂದಿಗೆ ಕರ್ತನ ಆಲೋಚನೆಗಳನ್ನು ಹೇಳುವಂತೆ, ಮೊಬೈಲ್ಗಳ ಫೋನಲ್ಲಿ ಪ್ರಾರ್ಥನೆಗಳನ್ನು ಮಾಡುವಂತೆ ದೇವರು ಕೃಪೆ ಮಾಡಿದ್ದಾರೆ. ಹಲ್ಲೆಲೂಯ. ಆಮೇನ್ ಇದೆಲ್ಲ ಮುಗ್ದ ನಂತರ ಮತ್ತೆ ಬಾಯಿ ನೋವು ಇಟ್ಕೊಂಡು ಕೂತದ್ದು ಇದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆದ್ರೆ ಆಮೇನ್ ಒಂದು ಕಾರ್ಯ ಸತ್ಯ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನೇ ಬರಲಿ ಕರ್ತನ ನಮ್ಮ ಮೂಲಕವಾಗಿ ಪ್ರಕಟವಾಗ್ತಾನೆ. ಹಲ್ಲೆಲೂಯ. 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 ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನೀವು ಆಮೇಲೆ ಆತನನ್ನೇ ಆಶ್ರಯಿಸುವುದಾದ್ರೆ, ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಹಾದು ಹೋಗುವ ಅನೇಕ ಪರಿಸ್ಥಿತಿಗಳು ನಮಗೆ ಏನು ಕಲಿಸ್ತದೆ ಅಂತ ಹೇಳಿದ್ರೆ, ನಾವು ಆತನನ್ನೇ ಆಶ್ರಯಿಸಬೇಕೆಂಬುದಾಗಿರುವಂತ ಒಂದು ಅನುಭವವನ್ನು ಕಲಿಸ್ತದೆ. ಹಲ್ಲೆಲೂಯ. ಅನೇಕ ಸಂದರ್ಭಗಳಲ್ಲಿ ಆಮೇಲೆ ನಾವು ಹಾದು ಹೋಗುವ ಅನೇಕ ಪರಿಸ್ಥಿತಿಗಳು ಯಾರನ್ನು ಆಶ್ರಯಿಸುವಂತ ಕಲಿಸ್ತದೆ? ದೇವರನ್ನು ಆಶ್ರಯಿಸುವಂತ ಕಲಿಸ್ತದೆ. ಹಲ್ಲೆಲೂಯ. ನಾನು 4ನೇ ಕ್ಲಾಸಲ್ಲಿ ನಾನು ಕಲಿತಿರುವಾಗ ನನ್ನ ತಾಯಿ ಆಮೇಲೆ ಹೋದ್ರು. ತಾಯಿ ಅಂದ್ರೆ ಹೋದದಂತ ಹೇಳಿದ್ರೆ ತೀರ್ಕೊಂಡದಲ್ಲ, ಅವ್ರು ಎಲ್ಲಿ ಹೋದ್ರು, ಎಲ್ಲಿ ಮಿಸ್ ಆದ್ರು ಗೊತ್ತಿಲ್ಲ. ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹುಡುಕಾಡಿದ್ರು, ಸಿಗ್ಲಿಲ್ಲ. ಈ ಅನುಭವಗಳೆಲ್ಲ ಇತ್ತು. ಆಗ ನಮ್ದು 7ನೇ ಕ್ಲಾಸಿಗೆ ಮುಗ್ದ ತಕ್ಷಣ ನಾವು ಹುಬ್ಳಿಗೆ ಹೋದ್ವಿ. ಹುಬ್ಳಿ ಹಾಸ್ಟೆಲಲ್ಲಿ ನಾವು ಇದ್ವಿ. ನಮ್ಮ ಅತ್ತೆದು 3 ವರ್ಷ ಅಲ್ಲಿರುವಾಗ 9ನೇ ಕ್ಲಾಸಲ್ಲಿ ಕರ್ತನಾತ್ಮನ ನನ್ನೊಂದಿಗೆ ಮಾತನಾಡ್ತಿದ್ದಾರೆ. ಕರ್ತನಾತ್ಮನ ಮಾತನಾಡಿ ನನ್ನ ಸೇವೆಗಾಗಿ ನೀನು ಒಪ್ಪಿಸಿಕೊಡ್ಬೇಕೆಂಬುದಾಗಿ 9ನೇ ಕ್ಲಾಸಲ್ಲಿ ನೇರ ನನ್ನೊಂದಿಗೆ ದೇವರ ಆತ್ಮನ ಮಾತನಾಡಿದಂಥ ಅನುಭವ. ಅದರ ನಂತರವಾಗಿ ಆ ಒಂದು ಅನುಭವಕ್ಕೆ ಒಪ್ಪಿಸಿಕೊಟ್ಟ ನಂತರವಾಗಿ ಕರ್ತನ ಹತ್ರ ನಾನು ಕೇಳಿದೆ, ನನ್ನ ಪ್ರೀತಿಸುವವರು ಯಾರಿದ್ದಾರೆ ಎಂಬುದಾಗಿ. ಯಾಕಂದ್ರೆ ನನ್ನ ತಾಯಿ ನನ್ನ ತುಂಬಾ ಪ್ರೀತಿ ಮಾಡುವವರು. ಒಂದು ಪೆಟ್ಟು ಸಮೇತ, ಒಂದು ಏಟು ಸಮೇತ ಅವರಿದ್ದಂಥ ದಿನದಲ್ಲಿ ಅವ್ರು ಹೊಡೆದದ್ದಿಲ್ಲ. ನನಗೆ ಏನು ಕೇಳಿದ್ರು ಮಾಡಿಕೊಡುವವರು, ಒಳ್ಳೆ ಕುಕ್ಕು, ಒಳ್ಳೆ ಅಡಿಗೆ ಮಾಡುವವರು. ಆಗ ಈ ಅನುಭವಗಳೆಲ್ಲ ಮಿಸ್ ಆದಾಗ ದೇವರ ಆತ್ಮನು, ಕರ್ತನಾತ್ಮ ನನ್ನೊಂದಿಗೆ ಮಾತನಾಡಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯ. ನೋಡಿ, ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ತಾಯಿ ಎಂಬುದಾಗಿ ಬರುವಾಗ, ಒಂದು ತಾಯಿ ಎಂಬುದಾಗಿ ಬರುವಾಗ ಅದರ ಪ್ರೀತಿನೇ ವಿಶೇಷವಾಗಿರ್ತದೆ. ಹಲ್ಲೆಲೂಯ. ಒಂದು ನಿಜವಾಗ್ಲೂ ತಾಯಿ ಅಂತ ಬರುವಾಗ ಅದರ ಪ್ರೀತಿಯ ಅನುಭವನೇ ವ್ಯತ್ಯಾಸವಾಗಿರ್ತದೆ. ಆಗ ದೇವರ ಆತ್ಮ ನನ್ನೊಂದಿಗೆ ಹೇಳಿದ್ರು, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ. ದೇವರ ವಚನದ ಸತ್ಯತೆ ಇವತ್ತಿಗೂ ಆ ಪ್ರೀತಿ ಕೊರತೆ ಇಲ್ಲದೆ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ಆಮೇಲೆ ಈ ಲೋಕದಲ್ಲಿ ಅನೇಕ ಅನುಭವಗಳನ್ನು ನಾವು ಕಳೆದುಕೊಳ್ತೇವೆ. ಅನೇಕ ಅನುಭವಗಳು ನಮ್ಮ ಜೀವಿತದಲ್ಲಿ ಮಿಸ್ ಆಗ್ತದೆ. ಅನೇಕ ಅನುಭವಗಳು ನಮ್ಮನ್ನು ತೊರೆದು ಹೋಗ್ತದೆ. ಅನೇಕ ಅನುಭವಗಳು ನಮ್ಮ ಜೀವಿತದಲ್ಲಿ ಕಾಣದೆ ಹೋಗ್ತದೆ. ಆದರೆ
ಕರ್ತನಿಂದ ಬರುವಂಥದ್ದು, ಕ್ರಿಸ್ತನಿಂದ ಬರುವಂಥ ಒಂದು ಅನುಭವ ಇದೆಯಲ್ಲ, ಎಂದಿಗೂ ಅದು ಫೇಲ್ ಆಗಲ್ಲ. ಅದು ಎಂದಿಗೂ ಆಮೇಲೆ ಏನಾಗಲ್ಲ, ಕಮ್ಮಿ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಆದ ಕಾರಣ ಕರ್ತನ ನಮ್ಮ ಜೀವಿತದಲ್ಲಿ ಕಲಿಸುವಂಥದ್ದು ಏನಂತ ಹೇಳಿದ್ರೆ, ನನ್ನನ್ನು ನೀನು ಆಶ್ರಯಿಸಿಕೋ ಎಂಬುದಾಗಿರುವಂಥ ಅನುಭವ. ಹಲ್ಲೆಲೂಯಾ. ಇವತ್ತು ಪರಿಶುದ್ಧವಾದ ಆರಾಧನೆಗೆ ಬಂದಂತ ಆಮೇಲೆ ಜನರೊಂದಿಗೆ ಕರ್ತನಾತ್ಮನು ಮಾತನಾಡುವಂತ ಒಂದು ಅನುಭವ ಏನಂತ ಹೇಳಿದ್ರೆ, ನೀನ್ ನನ್ನನ್ನು ಆಶ್ರಯಿಸುವುದಾದ್ರೆ ನೀನ್ ಸುರಕ್ಷಿತವಾಗಿರ್ತೀಯ. ಹಲ್ಲೆಲೂಯಾ. ಅಂದ್ರೆ ನೋಡಿ, ರೋಗ ನಿಮ್ಮನ್ನು ಬಾಧಿಸ್ತದೆ, ನಾನಾ ವಿಧವಾಗಿರುವಂತ ಅನುಭವಗಳು ನಿಮ್ಮನ್ನು ಬಾಧಿಸ್ತದೆ, ನಾನಾ ವಿಧವಾಗಿರುವಂತ ವಿಚಾರಗಳು ನಿಮ್ಮನ್ನು ಬಾಧಿಸ್ತದೆ. ಆದ್ರೆ ಆಮೇಲೆ ಅದು ನಿನ್ನನ್ನು ತಟ್ಟದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲಾಸ್ಟ್ ಟೈಮು ನಾನು ಫೈನಾನ್ಷಿಯಲಿ ವಿಚಾರಗಳಿಗೆ ಒಳಗಾದಾಗ ಜೈಶಮ್ ಇದರಿಂದ ಲೋನ್ ತೆಗೆದಾಗ ತಿರುಗಿ ಲೋನ್ ಕಟ್ಲಿಕ್ಕೆ ಆಗಲಿಲ್ಲ. ಲೋನ್ ಕಟ್ಲಿಕ್ಕೆ ಆಗದಿದ್ದಾಗ ಜೈಶಮ್ ಮನೆಗೆ ಬಂದಿದ್ರು. ಲೋನ್ನವ್ರು ಮನೆಗೆ ಬಂದರು. ಆಮೇಲೆ 2 ಸಲ ಬಂದರು. ನಾನು ಲೋನ್ ಕಟ್ಟಲಿಲ್ಲ. 3 ತಿಂಗಳು 4 ತಿಂಗಳು ನಾನು ಲೋನ್ ಕಟ್ಟಲಿಲ್ಲ. ನನ್ನ ಮನೆಗೆ ಬಂದಿಲ್ಲ. ಜೈಶಮ್ಮು ಪ್ರಶ್ನೆ ಮಾಡೋದು, ಫಸ್ಟ್ ನಿಮ್ಮ ಮನೆಗೆ ಬಂದಿಲ್ಲ, ನನ್ನ ಮನೆಗೆ ಬಂದರು ಅಂತ. ಪಾಪ ನನ್ನ ನಿಮಿತ್ತ ಜೈಶಮ್ಮು ಸುಮಾರು ಕಷ್ಟಪಟ್ಟಿದೆ. ಯಾಕಂದರೆ ಮನೆ ಹತ್ರ ಬಂದಾಗ ಓನರಿಗೆ ಸಿಗುವುದು, ಮನೆ ಓನರಿಗೆ ಅವರು ಯಾರು ಲೋನು ಏನು ರಿಕವರಿ ಮಾಡೋರು ಓನರಿಗೆ ಸಿಗುವುದು. ಆಮೇಲೆ ಸ್ಕೂಲಿಗೆ ಸಮೇತ ಹೋಗಿದ್ದುಂಟು, ಸ್ಕೂಲ್ ಹತ್ರನೂ ಹೋದದ್ದಿದೆ, ಕೆಲಸ ಸ್ಥಳ. ಸೊ ಈ ಥರ ಎಲ್ಲ ಸಮಸ್ಯೆ ಇದ್ರೆ, ಆದರೆ ಪ್ರಶ್ನೆ ಇಲ್ಲಿ ಏನಂತ ಹೇಳಿದರೆ, ನಾನು 4 ತಿಂಗಳು 4 ತಿಂಗಳು 5 ತಿಂಗಳಲ್ಲ 4 ತಿಂಗಳು 3 ತಿಂಗಳು 4 ತಿಂಗಳು ಲೋನ್ ಕಟ್ಟದಿದ್ದಾಗ ನನ್ನ ಮನೆ ಬಾಗಿಲಿಗೆ ಯಾರು ಬಂದಿಲ್ಲ, ರಿಕವರಿ ಏಜೆಂಟೇ ಬಂದಿಲ್ಲ. ಬಟ್ ಜೈಶಮ್ ಮನೆಗೆ ಬಂದೆ. ಆಗ ಜೈಶಮ್ ಪ್ರಶ್ನೆ, ಫಸ್ಟ್ ನಿಮ್ಮ ಮನೆಗೆ ಬಂದಿಲ್ಲ, ನನ್ನ ಮನೆಗೆ ಬಂದ್ರಲ್ಲ. ಅದು 1 ತಿಂಗಳು 15 ಡೇಸ್ ಕಟ್ಟದಿದ್ದದಕ್ಕೆ, 15 ದಿನ ಕಟ್ಟದಿದ್ದದಕ್ಕೆ. ಆಗ ದೇವರ ವಚನ ಸತ್ಯತೆ ಹೇಳ್ತದೆ, ಅದು ನಿನಗೆ ತಟ್ಟದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನಾನು ಈ ಉದಾಹರಣೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಆಮೇಲೆ ಈ ಉದಾಹರಣೆಗಳು ಕೆಲವುದು ಹೇಳುವಾಗ ಮಿಸ್ಗೈಡ್ ಆಗ್ತದೆ. ಕೆಲವರು ಬೇಡವಾಗಿ ಆಲೋಚನೆಗಳನ್ನು ಮಾಡೋದುಂಟು. ಜೈಶಾಮಿಗೆ ಯಾಕೆ ಬೇಕಿತ್ತು ಅನ್ನುವಂಥದ್ದು ಇದೆ. ಆಮೇಲೆ ಕೆಲವು ಸಾಕ್ಷಿಗಳೆಲ್ಲ ನಾನು ಹೇಳಿದಾಗ, ಸಾಕ್ಷಿ ಹೇಳಿದ ದಿನನೇ ಹೋರಾಟಗಳು ಚಾಲಾಗೋದು ಬೇರೆ ವಿಧದಲ್ಲಿ. ಆಮೇಲೆ ಕೆಲವು ಟೈಮು ಯಾರ ಬಗ್ಗೆ ಸಾಕ್ಷಿ ಹೇಳ್ತೇನೆ, ನೆಕ್ಸ್ಟ್ ಅವರೇ ಕಾಣಿಸಲ್ಲ. ಮತ್ತೆ ಯಾರ ಬಗ್ಗೆ ಒಳ್ಳೆ ಸಾಕ್ಷಿಯನ್ನು ಹೇಳ್ತೇನೋ, ಲಾಸ್ಟಿಗೆ ಸಭೆಯಲ್ಲಿ ಅವರೇ ಕಾಣಿಸಲ್ಲ. ಮತ್ತೆ ಇದೆಲ್ಲ ಭಾರಿ ಹೋರಾಟಗಳಿದೆ. ಸಾಕ್ಷಿ ಹೇಳಲಿಕ್ಕೆ ಯೋಚನೆ ಈಗ ತುಂಬ. ಕಳೆದ ದಿನ ನಾನು ಹೇಳಿದೆ, ಸಾಕ್ಷಿ ಹೇಳಿ ಹೋಗಿ ಮಲಗಿದ್ದೆ. ನಾನು ಹೇಳಿದೆ, ಜ್ವರ ಎಲ್ಲ ಬಂದರೆ ನಮಗೆ ನಾಟಲ್ಲ, ನಾವು ಸ್ಟ್ರಾಂಗ್ ಆಗೇ ಇರ್ತೇವೆ, ಆರಾಧನೆಯಲ್ಲಿ ಎಲ್ಲ ಮಾಡ್ತೀವಂತ. ಆಮೇಲೆ ನೆಕ್ಸ್ಟ್ ಸಂಡೇಗೆ ಚಾಲು ಆಯಿತು, ಮಲಗಿದ್ದೆ ಹೋಗಿ. 14 ದಿನ ಮಲಗಿದ್ದೆ ಸಾಕ್ಷಿ ಹೇಳಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅನೇಕರಿಗೆ ಸಾಕ್ಷಿ ಹೇಳಲಿಕ್ಕೂ ಭಯನೇ. ಆಮೇಲೆ ಯಾಕಂದ್ರೆ ಅಷ್ಟು ಈಸಿಯಾದಂಥ ಅನುಭವವಲ್ಲ. ಎಲ್ಲಿ ಹೋರಾಟಗಳಿರ್ತದೆ ಗೊತ್ತುಂಟ. ಆಮೇಲೆ ಒಬ್ಬ ವ್ಯಕ್ತಿ ದೇವರ ಸಮ್ಮುಖಕ್ಕಾಗಿ, ದೇವರ ಸಾನ್ನಿಧ್ಯಕ್ಕಾಗಿ ನಿಲ್ತಾರಲ್ಲ, ಅಲ್ಲಿ ಹೋರಾಟಗಳಿರ್ತದೆ. ಹಲ್ಲೆಲೂಯಾ. ಆ ದೇವರ ಕೃಪೆಯಿಂದ ಪ್ರಿಯ ದೇವರ ಮಕ್ಕಳು, ಜೈಶಮ್ ಇವತ್ತಿಗೂ ನನಗೇನು ಬೈದಿಲ್ಲ. ಆಮೇಲೆ ಏನು ಅವನು ಹೇಳಲಿಲ್ಲ. ಫಸ್ಟ್ ನಿಮ್ಮ ನಿಮಿತ್ತ ನಾನು ಈ ಥರ ಅವಮಾನಕ್ಕೆ ಗುರಿ ಆಗಬೇಕಾಯ್ತಲ್ಲ ಅಂತ ಏನು ಹೇಳಲಿಲ್ಲ ಅವನು. ಆಮೇಲೆ ಅವನು ಹೇಳಿದ, ಫಸ್ಟ್ ನಮಗಾದ್ರೂ ಹಾಗೇನೆ ಅಲ್ಲ ಅಂತ ಅಂದ. ಸೊ ಈ ಥರ ಇತ್ತು ವಿಷಯಗಳು. ಇನ್ನು ಅನೇಕ ಸಾಕ್ಷಿಗಳಿದೆ, ಬಟ್ ಬೇಡ. ಹಲ್ಲೆಲೂಯಾ. ಮತ್ತೆ ಇನ್ನು ಜಾಸ್ತಿ ಕೆಲವು ಟೈಮ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಆಮೇಲೆ ಅನೇಕ ಅನುಭವಗಳು ನೀವು ಕರ್ತನನ್ನು ಆಶ್ರಯಿಸುವಾಗ ಅದು ನಿಮಗೆ ತಟ್ಟದು. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಾವು ತೆಗೆದುಕೊಳ್ಳುವಂಥ ಕೆಲವು ಡಿಸಿಷನ್ಗಳು, ತೆಗೆದುಕೊಳ್ಳುವಂಥ ಕೆಲವು ತೀರ್ಮಾನಗಳು, ಸಪೋರ್ಟ್ ಆಗಿ ನಿಲ್ಲುವಂಥ ಕೆಲವು ಅನುಭವಗಳು ಎದ್ದೇಳುವಾಗ ಹೋರಾಟಗಳು ಎದ್ದೇಳ್ತದೆ. ಹಲ್ಲೆಲೂಯಾ. ಇವತ್ತು ಅನೇಕರು ಆಮೇಲೆ ಅನೇಕ ಸಂದರ್ಭಗಳಲ್ಲಿ ನೀವು ದೇವರ ರಾಜ್ಯಕ್ಕಾಗಿ ನೀವು ಮಾಡುವಾಗ, ದೇವರ ರಾಜ್ಯಕ್ಕಾಗಿ ಸಪೋರ್ಟ್ ಆಗಿ ನಿಲ್ಲುವಾಗ ನೀವು ನೋಡಿ ಅಂತೆ, ನೆಕ್ಸ್ಟ್ ನೀವು ಕಷ್ಟಕ್ಕೆ ಬೀಳ್ತೀರಾ, ನೆಕ್ಸ್ಟ್ ನೀವು ಇಕ್ಕಟ್ಟಿಗೆ ಬೀಳ್ತೀರಾ, ನೆಕ್ಸ್ಟ್ ನೀವು ಸಮಸ್ಯೆಗೆ ಬೀಳ್ತೀರಾ. ನೀವು ಧಾರಾಳವಾಗಿ ಕೊಡ್ಲಿಕ್ಕೆ ಮನಸ್ಸು ಮಾಡ್ತಾ ಇರ್ತೀರ, ಧಾರಾಳವಾಗಿ ಕೊಟ್ಟಿರ್ತೀರ, ಧಾರಾಳವಾಗಿ ಮಾಡ್ತಾ ಇರ್ತೀರಾ.
ನೆಕ್ಸ್ಟು ನಾನಾ ವಿಧವಾಗಿರುವಂಥ ಹೋರಾಟಗಳ ಮಧ್ಯದಲ್ಲಿ ಬೀಳ್ತೀರಾ. ಇದೆಲ್ಲ ಯಾಕಂತ ಹೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ ಸೈತಾನನಿಗೆ ಇದು ಇಷ್ಟವಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈ ಈ ಈ 5ನೇ ವಚನ ಹೇಳ್ತದೆ, ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗುಲಲ್ಲಿ 1000 ಜನರು